ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪರಿಹಾರ ಕ್ರಿಯೆಗಳನ್ನ ನಾವು ಕೊಟ್ಟಿದ್ದೀವಿ. ಇದೇ ಗುರುಭಕ್ತಿ ಯೂಟ್ಯೂಬ್ ಚಾನಲಲ್ಲಿ ಬಹಳಷ್ಟು ಪರಿಹಾರಗಳಿದೆ. ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಅವ್ರುಗಳು ನೋಡ್ಕೋಬೋದು. ಇವತ್ತು ನಾವು ವಧುವಿನ ಕಡೆಗೆ ಒಂದು ಪರಿಹಾರವನ್ನು ಕೊಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ಭಾಳಷ್ಟು ಕಡೆಗಳಲ್ಲಿ ಏನಾಗುತ್ತೆ, ಬಂದರು, ನೋಡಿದ್ರು, ಹೋದರು, ಆಮೇಲೆ ಏನಾದರೂ ಹೇಳಿದ್ರ ಏನು ಹೇಳಲಿಲ್ಲ, ಅಥವಾ ಅವರು ರಿಜೆಕ್ಟ್ ಮಾಡಿದ್ರ ಗೊತ್ತಿಲ್ಲ, ಯಾವುದೇ ರೀತಿಯ ಇದಿರಲ್ಲ. ಇನ್ನೊಂದು ಕಡೆ ಏನಾಗುತ್ತೆ, ವಧುವಿನ ಕಡೆಯವ್ರನ್ನ ಮನೆಗೆ ಕರೀತಾರೆ, ನೀವು ಬಂದು ನಮ್ಮ ಮನೆಯನ್ನು ನೋಡ್ಕೊಂಡು ಹೋಗಿ ಅಂತ. ಫಸ್ಟು ವರನ ಕಡೆಯವರು ವಧುವಿನ ಮನೆಗೆ ಬಂದು ನೋಡ್ಕೊಂಡು ವಧುನ ನೋಡ್ಕೊಂಡು ಹೋಗ್ತಾರೆ. ಅದಾದ ಮೇಲೆ ವಧುವಿನ ಮನೆಯವರು ವರನ ಮನೆಗೆ ಹೋಗುವಂಥದ್ದು. ಸೊ ಅವರು ಕರೀತಾರೆ, ಬನ್ನಿ ನೀವು ನಮ್ಮ ಮನೆ ಬಂದುಬಿಟ್ಟು ನೋಡ್ಕೊಂಡು ಹೋಗಿ ಅಂತ. ಈ ಸಮಯದಲ್ಲಿ ಇನ್ ಕೇಸ್ ಈ ವಧುವಿಗೆ ಆ ವರ ಏನಾದರೂ ಇಷ್ಟ ಆಗಿದ್ದರೆ, ಚೆನ್ನಾಗಿದ್ದರೆ, ಆಗ ಒಂದು ಸರಳವಾಗಿರುವಂಥ ಒಂದು ತಂತ್ರ ಪರಿಹಾರವನ್ನು ಆ ವಧು ಮಾಡೋದ್ರಿಂದ ಅವರಿಗೆ ಇದೇ ವಿವಾಹ, ಅದೇ ಹುಡುಗನ ಜೊತೆ ವಿವಾಹ ಆಗುತ್ತೆ. ಇದು ಸೆಟ್ ಆಗುತ್ತೆ. ಏನು ಮಾಡಬೇಕು ಅಂತ ಹೇಳಿದ್ರೆ, ವರನ ಕಡೆಯವರು ವಧುವನ್ನು ಬಂದು ನೋಡ್ಕೊಂಡು ಹೋದರು. ಅದಾದ ನಂತರ ವರನ ಕಡೆಯವರು ವಧುವಿನ ಮನೆಯವರಿಗೆ ತಮ್ಮ ಮನೆಯನ್ನು ನೋಡೋದಕ್ಕೆ ಬನ್ನಿ ಅಂತ ಒಂದು ಆಹ್ವಾನವನ್ನು ಕೊಡ್ತಾರೆ. ಆಗ ವಧುವಿನ ಮನೆಯವರು ಮನೆಯಿಂದ ಹೊರಡ್ತಾರಲ್ವ, ಆ ಟೈಮಲ್ಲಿ ವಧು ಏನು ಮಾಡಬೇಕಂದ್ರೆ, ತನ್ನ ಕೂದಲನ್ನು ಕಟ್ಟಿಟ್ಟಿರ್ತೀರಾ ಅಥವಾ ಜುಟ್ಟು ಹಾಕ್ಕೊಂಡಿರ್ತೀರಾ, ಏನು ಮಾಡಿರ್ತೀರಾ, ಜಡೆ ಎಣ್ದಿರ್ತೀರಾ ಗೊತ್ತಿಲ್ಲ, ಕೂದಲನ್ನ ಫುಲ್ಲಾಗಿ ಬಿಚ್ಕೋಬೇಕು. ಯಾವುದೇ ರೀತಿ ಜಡೆ ಎಣೆಯಂಗಿಲ್ಲ, ಕಟ್ಟಿ ಇಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ, ಪೂರ್ತಿಯಾಗಿ ಬಿಟ್ಟು ಹಾಕ್ಕೊಳ್ಬೇಕು. ಕೂದಲನ್ನ ಪೂರ್ತಿ ಬಿಚ್ಚಿ ಬಿಟ್ಬಿಡ್ಬೇಕು. ಎಲ್ಲಿವರೆಗೂ ಅಂತ ಹೇಳಿದ್ರೆ, ನಿಮ್ಮ ಮನೆಯವರು ವರನ ಮನೆಗೆ ಹೋಗಿ ವರನ ಮನೆಯಿಂದ ವಾಪಸ್ ನಿಮ್ಮ ಮನೆಗೆ ಬರೋ ತನಕ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ನಿಮ್ಮ ಕೂದಲನ್ನು ನೀವು ಕಟ್ಟಂಗಿಲ್ಲ. ಸಪೋಸ್ ತಿಳ್ಕೊಳ್ಳಿ, ಮಧ್ಯಾಹ್ನ ಬೆಳಿಗ್ಗೆ 11 ಗಂಟೆಗೆ ಹೋಗಿದ್ದಾರೆ, ಮಧ್ಯಾಹ್ನ 3 ಗಂಟೆ 4 ಗಂಟೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಂದ ನಂತರ ಸ್ವಲ್ಪ ಹೊತ್ತು ಮನೆ ಒಳಗಡೆ ಬಂದು ಒಂದು 5 ನಿಮಿಷ ಆದ ನಂತರ ನಿಮ್ಮ ತಲೆಗೂದಲನ್ನ ನೀವು ಕಟ್ಕೋಬೇಕು. ಈ ರೀತಿ ನೀವು ಮಾಡೋದ್ರಿಂದ ಯಾವ ಮನೆಗೆ ಅವ್ರು ಹೋಗಿದ್ರು, ಯಾವ ವರನ ಮನೆನ ನೋಡೋದಕ್ಕೆ ಅವ್ರು ಹೋಗಿದ್ರು, ಆ ವರನ ಜೊತೆ ನಿಮ್ಮ ವಿವಾಹ ಸೆಟ್ ಆಗುತ್ತೆ. ಇದು ಒಂಥರ ನೋಡೋದಕ್ಕೆ ವಿಚಿತ್ರವಾಗಿದೆ. ಆ್ಯಕ್ಚುಲಿ ಇದೊಂದು ತಂತ್ರ ಪರಿಹಾರ. ಬಹಳ ಹಳೆಯ ಕಾಲದಿಂದ ಈ ತಂತ್ರ ಪರಿಹಾರವನ್ನು ಮಾಡ್ಕೊಂಡು ಬರ್ತಾಯಿದ್ರು. ನೀವುಗಳು ಕೂಡ ಪ್ರಯತ್ನಿಸಿ. ಆದರೆ ಇಲ್ಲಿ ಗಂಡು ಮಕ್ಕಳಿಗಿಲ್ಲ, ಹೆಣ್ಣು ಮಕ್ಕಳು ವಧುವಿಗೋಸ್ಕರ ನಾವು ಈ ಪರಿಹಾರವನ್ನು ಕೊಟ್ಟಿದ್ದೀವಿ. ಇವಾಗ ಕಮೆಂಟ್ಸ್ ಹಾಕ್ಬೋದು, ಗಂಡು ಮಕ್ಕಳು ನಾವೇನು ಮಾಡಬೇಕು ಅಂತ. ಗುರುಭಕ್ತಿ ಜ್ಯೋತಿಷ ಕೇಂದ್ರವನ್ನು ಅಥವಾ ಗುರುಭಕ್ತಿ ಸಂಬಂಧಪಟ್ಟಂಥ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ನಿಮಗೂ ಕೂಡ ಸೇರಿ ಇನ್ನೊಂದು ಪರಿಹಾರ ಬರೋದಿದೆ, ಅದನ್ನು ನೀವು ಮಾಡ್ಕೋಬೋದಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ.